ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನರ್ ಆದಂತಹ ಗಿಲ್ಲಿ ಅವರ ಸಿನಿಮಾ ಇದೇ 21ನೇ ತಾರೀಕು ಅವರ ಬರ್ತ್ಡೇ ದಿನ ಅದ್ದೂರಿಯಾಗಿ ಮುಹೂರ್ತ ಆಗ್ತಾ ಇದೆ. ನಮ್ಮ ಗಿಲ್ಲಿ ನಟ ಅವರ ಫಸ್ಟ್ ಮೂವಿ KVN ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇದೆ. ಅದು ಇನ್ನೊಂದು ನಿಜವಾಗ್ಲೂ ಕೂಡ ಗಿಲ್ಲಿ ಅವರಿಗೆ ಇದೊಂದು ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ತೀನಿ. ಓಕೆ, KVN ಪ್ರೊಡಕ್ಷನ್ ಅಲ್ಲಿ ಬರ್ತಿರುವಂತಹ ಗಿಲ್ಲಿ ಅವರ ಮೊದಲನೆಯ ಸಿನಿಮಾದ ಮುಹೂರ್ತ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತು. ಎಲ್ಲರೂ ನಾನು ಕೇಳ್ತಿರುವಂತಹ ಒಂದು ಪ್ರಶ್ನೆ, ಮೇಡಮ್ ಗಿಲ್ಲಿ ಅವರ ಮೂವಿಗೆ ಯಾಕೆ ಆಯ್ತಾ ಕಾವ್ಯ ಅವರು ಹೀರೋಯಿನ್ ಆಗಬೇಕು ಮೇಡಮ್? ನಿಮಗೆ ಏನನ್ಸುತ್ತೆ ಮೇಡಮ್? ಗಿಲ್ಲಿ ಅವರಿಗೆ ಯಾಕೆ ಕಾವ್ಯ ಅವರು ಹೀರೋಯಿನ್ ಆಗಬೇಕು ಅನ್ಸುತ್ತೆ? ದಯವಿಟ್ಟು ಯಾರ್ಯಾರೆಲ್ಲ ಗಿಲ್ಲಿ ಕಾವ್ಯ ಅವರ ಫ್ಯಾನ್ಸ್ ಇದ್ದೀರಾ ಲೈಕ್ ಮಾಡಿ, ಕಮೆಂಟಲ್ಲಿ ಗಿಲ್ಲಿ ಅವರ ಮೊದಲನೇ ಸಿನಿಮಾಗೆ ಕಾವ್ಯನೇ ಹೀರೋಯಿನ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಆಯ್ತಾ KVN ಪ್ರೊಡಕ್ಷನ್ಗೆ ಹೋಗಿ ಮುಟ್ಟಬೇಕು. ಓಕೆ, ಗಿಲ್ಲಿ ಅವರು ಒಂದು ಹಳ್ಳಿ ಸೊಗಡಿನ ಒಂದು ಮೂವಿಯನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಹಳ್ಳಿ ಸೊಗಡಿನ ಮೂವಿ ಅಂದ ತಕ್ಷಣವೇ ನಮ್ಗೆಲ್ಲರಿಗೂ ಕೂಡ ನಮ್ಮ ಕಲ್ಪನೆಗೆ ಬರೋ ಅಂಥದ್ದು ಯಾರು ಗೊತ್ತಾ? ನಮ್ಮ ಮಂಜುಳಾ ಅವರು, ಆರತಿ ಅವರು, ಆಯಿತಾ ಕಲ್ಪನಾ ಅವರು, ಭಾರತಿ ಅವರು, ಜಯಂತಿ ಮೇಡಮ್, ಈ ಥರ. ಏಕೆಂದರೆ ಹಳ್ಳಿ ಸೊಗಡು ಅಂದ ತಕ್ಷಣವೇ ನಾವು ನಮ್ಮ ಮನಸ್ಸು ಮತ್ತು ನಮ್ಮ ಹೃದಯ ಹೆಣ್ಮಕ್ಳನ್ನ ಆ ಒಂದು ಅಂದರೆ ಒಂದು ಹಾಫ್ ಸ್ಯಾರಿ, ಒಂದು ಸೀರೆ, ಅರ್ಧಂಬರ್ಧ ಮೇಕಪ್ಪು, ಆಯಿತಾ ಆ ಉದ್ದನೆ ಜಡೆಗೆ ಮಲ್ಲಿಗೆ ಹೂವು, ಆ ಥರ ನೋಡೋಕ್ಕೆ ಇಷ್ಟಪಡ್ತೀವಿ. ಆಯಿತಾ, ಯಾಕೆ ಅಂದರೆ ಗಿಲ್ಲಿಯವರು ಮಾಡ್ತಿರುವ ಸಿನಿಮಾ ಹಳ್ಳಿ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗ್ಲೂ ಕಾವ್ಯ ಅವರು ಆಯ್ತಾ ಗಿಲ್ಲಿಗೆ ಪೇರ್ ಆದರೆ, ಗಿಲ್ಲಿಗೆ ಹೀರೋಯಿನ್ ಆದರೆ ಪ್ಲಸ್ ಯಾಕಾಗುತ್ತೆ ಅಂತ ಹೇಳ್ತೀನಿ ನಾನು. ಏಕೆಂದರೆ ಮೊನ್ನೆ ನಾನು ಅವ್ರದ್ದು 2 ಫೋಟೋಶೂಟ್ ನೋಡಿದ್ದೀನಿ. 2 ಫೋಟೋಶೂಟ್ ಕೂಡ ಒಂದು ಹಳ್ಳಿ ಸೊಗಡಿನ ಫೋಟೋಶೂಟು. ಒಂದು ಗ್ರೀನ್ ಸ್ಯಾರಿಯಲ್ಲಿ ಒಂದು ಫೋಟೋಶೂಟ್ ಮಾಡಿಸಿದ್ದಾರೆ, ಅದೇ ರೀತಿ ಒಂದು ಬ್ಲೂ ಆಫ್ ಸ್ಯಾರಿ ಅಂದರೆ ನಾವು ದವಣಿ ಲಂಗ ಅಂತೀವಿ, ಅದರಲ್ಲಿ ಫೋಟೋಶೂಟ್ ಮಾಡಿಸಿದ್ದಾರೆ. ಅದೆರಡೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಳ್ಳಿ ಸಿನಿಮಾಗೆ ನಮ್ಮ ಕಾವ್ಯ ನಿಜವಾಗ್ಲೂ ಕೂಡ ಹ್ಯಾಪ್ಟ್ ಆಗಿದ್ದಾರೆ ಅಂತ. ಒಂದು ಥರನ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಓಕೆ, KVN ಸಂಸ್ಥೆಯಿಂದ ಬರ್ತಿರುವಂತಹ ನಮ್ಮ ಗಿಲ್ಲಿಯವರ ಮೂವಿಗೆ ಕಾವ್ಯ ಅವರು ಹೀರೋಯಿನ್ ಆದರೆ, ಗಿಲ್ಲಿಯವರಿಗೆ ಒಂದು ಜೋಡಿ ಆದರೆ ಪ್ಲಸ್ ಪಾಯಿಂಟ್ ಏನೇನೆಲ್ಲ ಇದೆ ಆ ಸಿನಿಮಾಗೆ ಅಂತ. ಓಕೆನಾ? ಇಲ್ಲಿ ಒಂದು ಸೂಪರ್ ಆಗಿ ಹಿಟ್ಟಾಗಿರುವಂತಹ ಜೋಡಿ ಕಾವ್ಯ ಮತ್ತು ಗಿಲ್ಲಿ. ಬೇರೆ ಸೀಸನ್ ಇಂದು ಬೇರೆ, ಬಟ್ ಇದು ನ್ಯಾಚುರಲ್ ಆಗಿ ಬಿಲ್ಡ್ ಆದಂತಹ ಒಂದು ಲವ್ ಸ್ಟೋರಿ ಅಂತಿರೋ, ಒಂದು ಫ್ರೆಂಡ್ಶಿಪ್ ಅಂತಿರೋ, ಒಂದು ಬಾಂಡ್ ಅಂತಿರೋ, ಏನು ಬೇಕಾದರೂ ಅಲ್ಲಿ ಕರ್ನಾಟಕದ ಮೂಲೆ ಮೂಲೆಗೂ ರೀಚ್ ಆಯಿತು ನಮ್ಮ ಗಿಲ್ಲಿ ಕಾವ್ಯ ಅವರ ಜೋಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಬಿಗ್ ಬಾಸ್ ನಡೆಯುವಂತಹ ಸ್ಟುಡಿಯೋದ ಮುಂದೆ ಕಟ್ಔಟನ್ನು ಕಟ್ಟಿಸ್ಕೊಂಡಿದ್ದು ಯಾರಾದರೂ ಇದ್ರು ಅಂದರೆ ಅದು ಗಿಲ್ಲಿ ಕಾವ್ಯ ಅಂತಲೇ ಹೇಳ್ಬೋದು. ಏಕೆಂದರೆ 11 ಸೀಸನ್ನಲ್ಲಿ ಯಾವತ್ತೂ ಕೂಡ ಆಯ್ತಾ ಬಿಗ್ ಬಾಸ್ ನಡೆಯುವ ಸ್ಟುಡಿಯೋದ ಮುಂದ್ಗಡೆ ಕಟ್ಔಟ್ ಹಾಕಿಸ್ಕೊಂಡಂಥ ಜೋಡಿ ಯಾವುದೂ ಇಲ್ಲ. ಅದು ಏನಾದರೂ ಆಯ್ತಾ ಬಿಗ್ ಬಾಸ್ ನಡೆಯುವ ಜಾಗದಲ್ಲಿ ಆಯ್ತಾ ಕಟ್ಔಟನ್ನು ಹಾಕಿಸ್ಕೊಂಡಂತಹ ಜೋಡಿ ಅಂದರೆ ಅದು ಆಯ್ತಾ ಗಿಲ್ಲಿ ಕಾವ್ಯ ಅಂತಲೇ ಹೇಳ್ಬೋದು. ಹಾಲಭಿಷೇಕನೇ ಮಾಡಿಸ್ಕೊಂಡ್ಬಿಟ್ರು. ಇದು ನಿಜವಾಗ್ಲೂ ಅವತ್ತು ಏನು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಫಿನಾಲೆ ನಡೀತು, ಅವತ್ತು ಏನು ವಿನ್ನಿಂಗ್ ಅನೌನ್ಸ್ ಆದ ನಂತರ ಆ ಸ್ಟುಡಿಯೋದ ಹೊರಗಡೆ ತೋರಿಸ್ತಾರೆ ಕೆಲವಷ್ಟು ಯೂಟ್ಯೂಬ್ ಚಾನಲ್ಗಳು, ಅದೇ ಥರ ನ್ಯೂಸ್ ಚಾನಲ್ಗಳು. ನೋಡೋಕ್ಕೆ ಗುರು 2 ಕಣ್ಣು ಸಾಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರು ಕಾವ್ಯ ಗಿಲ್ಲಿಯ ಕಟ್ಔಟು, ಎಲ್ಲಿ ನೋಡಿದ್ರು ಕಾವ್ಯ ಗಿಲ್ಲಿಯ ಕಟ್ಔಟ್. ಅಂದರೆ ಆ ಥರ ಕ್ರೇಜ್ ಇರುವಂತಹ ಜೋಡಿ ಕಾವ್ಯ ಮತ್ತು ಗಿಲ್ಲಿ. ಅದೇ ಒಂದು ಕ್ರೇಜ್ ಇರುವ ಜೋಡಿ ಸಿನಿಮಾ ಮಾಡಿದರೆ ಸೂಪರ್ ಹಿಟ್ ಆಗುತ್ತೆ. ಏಕೆಂದರೆ ಆಲ್ರೆಡಿ ಕಾವ್ಯ ಗಿಲ್ಲಿ ಜೋಡಿಗೆ ಜನ ಅಡಿಕ್ಟ್ ಆಗಿದ್ದಾರೆ. ಅವನ್ನ ಪ್ರೀತಿಸುವಂಥವ್ರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ದಾರೆ. ಈಗ ಅದೇ ಜೋಡಿ ಬೆಳ್ಳಿ ತಲೆಯಲ್ಲಿ ರಾರಾಜಿಸುತ್ತೆ, ಅದೇ ಜೋಡಿ ಸಿನಿಮಾದಲ್ಲಿ ನಮ್ಮ ಮುಂದೆ ಬರುತ್ತೆ ಅಂತಂದರೆ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನೋಡಿ ಖುಷಿ ಪಡ್ತಾರೆ, ನಿಜವಾಗ್ಲೂ ವೆಯ್ಟ್ ಮಾಡ್ತಾರೆ. ಸರಿಯಾ? ಯಾಕೆ ಗಿಲ್ಲಿ ಜೊತೆ ಬೇರೆ ಹೀರೋಯಿನ್ ಇರೋದಕ್ಕೂ ಕಾವ್ಯ ಇರೋದಕ್ಕೂ ಯಾಕೆ ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ ನಾನು ಅಂದರೆ, ಬೇರೆ ಯಾವುದೇ ಹೀರೋಯಿನ್ ಇದ್ರೂ ಕೂಡ ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಬಟ್ ಗಿಲ್ಲಿಯ ಪಕ್ಕ ಕಾವ್ಯ ಇದ್ದಾಗ ಸಿನಿಮಾದಲ್ಲಿ ಅದು ಇನ್ನೂ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಜೋಡಿ ಸಿನಿಮಾದಲ್ಲಿ ಆಯಿತಾ ಒಂದು ಹಳ್ಳಿ ಸೊಗಡಿನ ಒಂದು ಪ್ರೇಮ ಕಥೆಯಲ್ಲಿ ಇಬ್ಬರು ಅಭಿನಯಿಸಿದರೆ ಹೇಗಿರುತ್ತೆ ಯೋಚನೆ ಮಾಡಿ. ಏಕೆಂದರೆ
ಗಿಲ್ಲಿ ಅವರು ಪೋಸ್ಟ್ ಮಾಡಿರುವಂತಹ ಫ್ರೇಮು ಅದೆಲ್ಲ ನೋಡಿದ್ರೆ, ಪೋಸ್ಟ್ ಎಲ್ಲ ನೋಡಿದರೆ ಏನು ಸಂತೆ, ನಾವು ಈಗಿನವ್ರು ಮಾರ್ಕೆಟ್ ಅಂತೀರ, ಸಂತೆಯ ಒಂದು ಸೆಟಪ್ ಇರ್ಬೋದು, ಮೈಕು, ಲ್ಯಾಂಪು, ಹಸುಗಳು, ಇದೆಲ್ಲದನ್ನು ನೋಡಿದರೆ ಇದು ಒಂದು ಹಳ್ಳಿ ಸೊಗಡಿನ ಪ್ರೇಮ ಕಥೆ ಅನ್ನೋದು ನಮಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ. ಹಳ್ಳಿ ಸೊಗಡಿನ ಪ್ರೇಮ ಕಥೆಯಲ್ಲಿ ಹಳ್ಳಿ ಹುಡುಗನಿಗೆ ಮಂಡ್ಯ ಹೈದನಿಗೆ ಜೋಡಿಯಾಗಿ ಕಾವ್ಯ ಅವರಿದ್ರು ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾಗೆ ಇನ್ನೆಚ್ಚು ಆಯ್ತಾ ಒಂದು ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಅಂತೀನಿ. ನಾನು ಯಾಕೆ ಕಾವ್ಯ ಅವರೇ ಹೀರೋಯಿನ್ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾವಾಗಲೂ ಅಷ್ಟೇ ಒಂದು ಯಾವುದು ಟ್ರೆಂಡಲ್ಲಿರುತ್ತೆ ಜೋಡಿ, ಯಾವ ಪೇರು ತುಂಬಾ ಆಯ್ತಾ ಒಂದು ಟ್ರೆಂಡ್ ಸೆಟ್ ಮಾಡಿರುತ್ತೆ, ಆ ಜೋಡಿ ಮತ್ತೆ ಮತ್ತೆ ಸಿನಿಮಾ ಮಾಡಿದಾಗ ಅದಕ್ಕೊಂದು ಫೇಮು ಮತ್ತು ಆ ಸಿನಿಮಾದ ಸಕ್ಸಸ್ಸಿಗೆ ಒಂದು ಆಯ್ತಾ ದಾರಿ ಸಿಗುತ್ತೆ. ಹೇಗೆ ಅಂತಂದರೆ ನೋಡಿ, ಇವಾಗ ನಮ್ಮ ದರ್ಶನ್ನೋ ರಕ್ಷಿತಾ ಅವ್ರದ್ದು ಜೋಡಿ ಒಂದು ಟೈಮಲ್ಲಿ ಹಿಟ್ಟು ಪೇರು, ಅವ್ರ ಸಿನಿಮಾ ಯಾವ್ದು ಮಾಡಿದ್ರು ಹಿಟ್ಟಾಗೋದು ಆಯಿತಾ. ಅದೇ ರೀತಿ ನಮ್ಮ ಶಿವರಾಜ್ ಕುಮಾರ್ ಅವರು ಅಷ್ಟೇ, ಅವರು ಕೆಲವಷ್ಟು ಜೋಡಿಗಳ ಜೊತೆ ಮಾಡಿದ್ರು, ಆ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದಾವೆ. ಅದೇ ರೀತಿ ಸುದೀಪ್ ಸರ್ ಅವರುಗಳು ಹಂಗೆ ಒಂದು ಪೇರ್ ಅಂತ ಇರುತ್ತೆ. ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ 24x7 ನಮ್ಮ ಪ್ರೇಕ್ಷಕರ ಮುಂದೆ ಇದ್ದಂತಹ ಒಂದು ಜೋಡಿ ಆಯಿತಾ ಬಿಗ್ ಬಾಸ್ ಮನೆಯಿಂದ ಬೆಳ್ಳಿ ತೆರೆಯಲ್ಲಿ ಬಂದು ನಮ್ಮ ಮುಂದೆ ಕಾಣಿಸ್ಕೊಳುತ್ತೆ ಅಂದರೆ ಅದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಕಾವ್ಯನ ಬಗ್ಗೆ ಹೇಳಬೇಕು ಅಂತಂದರೆ ಫ್ಲೆಕ್ಸಿಬಲ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಯಾಕೆಂದರೆ ನಾನು ಕಾವ್ಯರ ಮೊದಲನೇ ಸಿನಿಮಾದ ಹಾಡು ಮತ್ತು ಟ್ರೈಲರ್ ಎಲ್ಲ ನೋಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಕಾವ್ಯ ಅವರು. ಅದೇ ರೀತಿ ಕಾವ್ಯ ಅವರು ಫ್ಲೆಕ್ಸಿಬಲ್ ಆಗಿದ್ದಾರೆ ಹೀರೋಯಿನ್ ಆಗಿ, ಮತ್ತು ತುಂಬ ಚೆನ್ನಾಗಿ ಆಯಿತಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಂತಹ ಚಾತುರ್ಯತೆ ನಮ್ಮ ಕಾವ್ಯ ಅವರಿಗೆ ಇದೆ. ಅದೇ ರೀತಿ ಕಾವ್ಯ ಮತ್ತು ಗಿಲ್ಲಿ ಅವರ ಕೆಮಿಸ್ಟ್ರಿ ನೋಡೋಕ್ಕೆ ತುಂಬ ಜನ ಪ್ರೇಕ್ಷಕರು ಕಾಯ್ತಾ ಇರ್ತಾರೆ. ಕಾವ್ಯ ಮತ್ತು ಗಿಲ್ಲಿ ಅವ್ರ ಮಧ್ಯೆ ಯಾವ ರೀತಿ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ, ಅವರು ಹೀರೋಯಿನ್ ಆಗಿ ಹೇಗೆ ನಮಗೆ ಕಾಣಿಸ್ಕೊಳ್ತಾರೆ ನಮ್ಮ ಮುಂದೆ, ಅವರ ಒಂದು ಸ್ಕ್ರೀನ್ ಪ್ರೆಸೆಂಟ್ ಹೇಗಿರುತ್ತೆ, ಇದೆಲ್ಲವನ್ನು ನೋಡೋಕೆ ಕಾಯ್ತಾ ಇರ್ತಾರೆ. ನಿಜವಾಗ್ಲೂ ಬೇರೆ ಹೀರೋಯಿನ್ಗಿಂತ ಕಾವ್ಯ ಗಿಲ್ಲಿ ಅವರಿಗೆ ಹೀರೋಯಿನ್ ಆಗಿದ್ದರೆ ಮಾತ್ರ ಆ ಸಿನಿಮಾ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಏಕೆಂದರೆ ಅದೊಂಥರ ಪ್ಲಸ್, ಅದು ಗಿಲ್ಲಿಗೆ ಪ್ಲಸ್ಸು. ಈಗ ಕಾವ್ಯ ಪಕ್ಕ ಯಾರೇ ನಿಂತರೂ ಕೂಡ ನಮಗೇನು ಅಷ್ಟು ಹೊಸದು ಅನಿಸಲ್ಲ, ಅದೇನು ಅನಿಸಲ್ಲ ನಮಗೆ. ಅದೇ ಕಾವ್ಯ ಪಕ್ಕ ಗಿಲ್ಲಿ ಇದ್ದರೆ, ಗಿಲ್ಲಿ ಪಕ್ಕ ಕಾವ್ಯ ಇದ್ದರೆ ಈ ಒಂದು ಪೇರು ಒಂದು ಒಳ್ಳೆ ಸಿನಿಮಾ ಮಾಡ್ತಿದೆ, ಒಂದು ಹಳ್ಳಿ ಸೊಗಡಿನ ಸಿನಿಮಾ ಮಾಡ್ತಿದೆ, ಒಂದು ಆಡು ಭಾಷೆಯ ಸಿನಿಮಾ ಮಾಡ್ತಿದೆ ಅಂದಾಗ ಇನ್ನಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಅದೇ ರೀತಿ ಜನ ಥಿಯೇಟ್ರಿಗೆ ಹೋಗಿ ಈ ಜೋಡಿನ ನೋಡ್ತಾರೆ. ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ನೋಡಿದಂತಹ ಈ ಜೋಡಿ ಸಿನಿಮಾದಲ್ಲಿ ಹೇಗೆ ಆ್ಯಕ್ಟ್ ಮಾಡಿದೆ, ಇವ್ರ ಕೆಮಿಸ್ಟ್ರಿ ಹೇಗಿದೆ ಅದನ್ನು ನೋಡೋಕ್ಕೆ ಖಂಡಿತವಾಗೂ ಆಯಿತಾ ಈ ಜೋಡಿ ನೋಡೋಕ್ಕೇ ಸಿನಿಮಾ ಥಿಯೇಟ್ರಿಗೆ ಹೋಗಿ ಜನ ಸಿನಿಮಾ ನೋಡ್ತಾರೆ. ಖಂಡಿತವಾಗೂ ನಾನು ಹೇಳ್ತೀನಿ ಅಂದರೆ ಕಾವ್ಯ ಮತ್ತು ಗಿಲ್ಲಿಯವರ ಈ ಪೇರಿಗೆ ಅಂತಲೇ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಖಂಡಿತವಾಗ್ಲೂ KVN ಸಂಸ್ಥೆ ಏನಿದೆ, ಒಂದು ಪ್ರೊಡಕ್ಷನ್ ಕಂಪ್ನಿ, ನಮ್ಮ ಕಾವ್ಯ ಅವರಿಗೆ ಗಿಲ್ಲಿಯವರ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದೇ ಆದರೆ, ಹೀರೋಯಿನ್ ಆಗಿದ್ದೇ ಆದರೆ ನಿಜವಾಗ್ಲೂ ನಮ್ಮ ಗಿಲ್ಲಿಯವರ ಸಿನಿಮಾ ಬ್ಲಾಕ್ ಬಸ್ಟರ್ ಅನಿಸುತ್ತೆ. ಅದೇ ರೀತಿ ಜೂನ್ 21ನೇ ತಾರೀಕು ಗ್ರ್ಯಾಂಡಾಗಿ ಮೋಡ್ತಾ ಇದೆ. ನನಗೆ ಯಾಕೋ ಫಿಂಗರ್ ಕ್ರಾಸ್ ಮಾಡ್ತಾ ಇದ್ದೀನಿ ನಾನು. ಯಾಕೋ ಎಲ್ಲೋ ಒಂದು ಕಡೆ ಒಂದು 70% ಕಾವ್ಯ ಅವರ ಗಿಲ್ಲಿಗೆ ಹೀರೋಯಿನ್ ಅನ್ನೋದು ಗೊತ್ತಾಗ್ತಾ ಇದೆ. 70% ಕಾವ್ಯ ಅವರು ಗಿಲ್ಲಿಯವರ ಮೊದಲನೆಯ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಎಲ್ಲೂ ಕೂಡ ನಮಗೆ ಆಯ್ತಾ ವಿಷಯನ ಬಿಟ್ಕೊಡೋದಂತಹ ನಮ್ಮ ಗಿಲ್ಲಿ ಸಿನಿಮಾದ ನಿರ್ದೇಶಕರಾಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಕಂಪ್ನಿ ಆಗಿರ್ಬೋದು, ಗಿಲ್ಲಿ ಸಿನಿಮಾದ ಮುಹೂರ್ತ ಏನಿದೆ ನಮ್ಮ ಗಿಲ್ಲಿಯವರ ಹುಟ್ಟುಹಬ್ಬದ ದಿನ ಅಂದರೆ ಜೂನ್ 21ನೇ ತಾರೀಕು, ಅವತ್ತು ಕಾವ್ಯ ಗಿಲ್ಲಿಯವರ ಸಿನಿಮಾದ ಹೀರೋಯಿನ್ ಅಂತ ಎಲ್ಲಾದರೂ ರಿವೀಲ್ ಮಾಡಿದರೆ ಆ ಒಂದು ಮುಹೂರ್ತ ಟ್ರೆಂಡೇ ನೆಕ್ಸ್ಟ್ ಲೆವೆಲ್ ಆಗುತ್ತೆ. ನೀನು ಸೋಷಿಯಲ್ ಮೀಡಿಯಾ 21ನೇ ತಾರೀಕು ಫುಲ್ ಬ್ಲಾಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ 21ನೇ ತಾರೀಕಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ತುಂಬ ಜನ ಫಿಂಗರ್ ಕ್ರಾಸ್ ಮಾಡಿ ಕಾಯ್ತಾ ಇದ್ದಾರೆ, ಗಿಲ್ಲಿಗೆ ಕಾವ್ಯನೇ ಹೀರೋಯಿನ್ ಆಗಬೇಕು, ಕಾವ್ಯನೇ ಹೀರೋಯಿನ್ ಆಗಬೇಕು ಅಂತ. ನಾನಂತೂ ಇನ್ 3 days ಟು ಗೋ ಆಯಿತಾ. ನಿಜವಾಗ್ಲೂ ಇನ್ನು 3 ದಿನದಲ್ಲಿ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆ 21ನೇ ತಾರೀಕು ತುಂಬ ಟ್ರೆಂಡ್ ಆಗುತ್ತೆ. ಅದಲ್ಲದೆ ಗಿಲ್ಲಿಯವರ ಮೊದಲನೇ ಸಿನಿಮಾದ ಮುಹೂರ್ತದಲ್ಲಿ ಏನು ಕ್ಲ್ಯಾಪ್ ಮಾಡೋ ಒಂದು ಇದೆಯಲ್ಲ, ಆ ಒಂದು ಟೈಮಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಸೀನ್ನ ಆಯಿತಾ ಶೂಟ್ ಮಾಡ್ತಾರೆ. ಆ ಶೂಟ್ ಮಾಡೋದು ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಗಿಲ್ಲಿ ಅವರಿಗೆ ಆಯಿತಾ ಬೇರೆ ಯಾರಾದರೂ ಹೀರೋಯಿನ್ ಆದರೆ ಇಟ್ಸ್ ಓಕೆ, ಆಲ್ ದ ಬೆಸ್ಟ್, ನಾನು ಅದನ್ನು ಬೇಡ ಅಂದ್ರ. ಬಟ್ ನನಗೆ ಗಿಲ್ಲಿ ಅವರಿಗೆ ಕಾವ್ಯ ಅವರೇ ಹೀರೋಯಿನ್ ಆದರೆ ಈ ಸಿನಿಮಾಗೆ ಇನ್ನೂ ಒಂದು ಹೆಚ್ಚಿನ
ಆಯಿತಾ, ಒಂದು ಸಕ್ಸಸ್ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನೀವು ಯಾರಿಗೆಲ್ಲ ಗಿಲ್ಲಿಯವರ ಸಿನಿಮಾದಲ್ಲಿ ಅಂದರೆ ನಮ್ಮ ಗಿಲ್ಲಿಯ ನಟ ಅವರ ಮೊದಲನೇ ಸಿನಿಮಾದಲ್ಲಿ ಕಾವ್ಯ ಅವರೇ ಹೀರೋಯಿನ್ ಆಗಬೇಕು ಅಂತ ಅನಿಸ್ತಾ ಇದೆ, ನಿಮಗೆ ಆಗಲೇಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.